ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ರವಾ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡುವ. ಮೊದಲು ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದಕ್ಕೆ ಮ್ಯಾರಿನೇಟ್ ಆಗಿ ಅರಶಿನ ಮತ್ತು ಲಿಂಬೆ ರಸವನ್ನು ಹಿಂಡಿ ಎಲ್ಲ ಮೀನಿನ ತುಂಡುಗಳಿಗೆ ಚೆನ್ನಾಗಿ ಹಚ್ಚಬೇಕು. ಆವಾಗ ಅದು ಸ್ವಲ್ಪ ಉಪ್ಪು ಹುಳಿ ಎಲ್ಲ ಎಳ್ಕೊಳ್ತದೆ ಚೆನ್ನಾಗಿ. ಅದಕ್ಕೆ ನೀವು ಫಸ್ಟಿಗೆ ಮ್ಯಾರಿನೇಟ್ ಮಾಡಬೇಕು. ನಂತರ 10-12 ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡು, ಇಲ್ಲಿ ಹುಳಿ ತೋರಿಸಿದ್ದೀನಿ, ಅದು ಹುಳಿನೂ ತಗೋಬೋದು ನೀವು. ಅದು ವಾಂಟೆ ಹುಳಿ ಅಂತ ಹೇಳ್ತೇವೆ ನಮ್ಮ ಕಡೆ, ಅದನ್ನು ತಗೋಬೋದು. ಅದನ್ನು ಕುದಿಸಿ, ಬಿಸಿ ನೀರು ಹಾಕಿ ಕುದಿಸಿ ಮಿಕ್ಸಿ ಜಾರಿಗೆ ಹಾಕಬೇಕು. ಇದು ಒಂದು ಮೆಥಡ್. ನಂತರ ಮಸಾಲೆಗೆ 1/2 ಸ್ಪೂನ್ ಧನಿಯಾ, 1/4 ಸ್ಪೂನ್ ಜೀರಾ, 1/4 ಸ್ಪೂನ್ ವಾಮ, 1/4 ಸ್ಪೂನು ಸಾಸಿವೆ. ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ರವಾ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡುವ. ಮೊದಲು ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟುಕೊಂಡು ಅದನ್ನು ಮ್ಯಾರಿನೇಟ್ ಮಾಡಬೇಕು. ಉಪ್ಪು, ಸ್ವಲ್ಪ ಅರಶಿನ, ಅರ್ಧ ಲಿಂಬೆ ರಸ ಹಿಂಡಿ ಎಲ್ಲ ತುಂಡುಗಳಿಗೆ ಚೆನ್ನಾಗಿ ಹಚ್ಚಬೇಕು. ಆಗ ಅದು ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಎಳ್ಕೊಳ್ತದೆ. ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ರವಾ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡುವ. ಮೊದಲು ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟುಕೊಂಡು ಅದನ್ನು ಮ್ಯಾರಿನೇಟ್ ಮಾಡಬೇಕು. ಉಪ್ಪು, ಸ್ವಲ್ಪ ಅರಶಿನ, ಅರ್ಧ ಲಿಂಬೆ ರಸ ಹಿಂಡಿ ಎಲ್ಲ ತುಂಡುಗಳಿಗೆ ಚೆನ್ನಾಗಿ ಹಚ್ಚಬೇಕು. ಆಗ ಅದು ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಎಳ್ಕೊಳ್ತದೆ. ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ರವಾ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡುವ. ಮೊದಲು ಮೀನನ್ನು ಚೆನ್ನಾಗಿ ತೊಳೆದುಕೊಂಡು ಅದನ್ನು ಮ್ಯಾರಿನೇಟ್ ಮಾಡಬೇಕು. ಉಪ್ಪು, ಅರಶಿನ ಹಾಗೂ ಸ್ವಲ್ಪ ಲಿಂಬೆ ರಸವನ್ನು ಹಿಂಡಿ ಎಲ್ಲ ಮೀನಿನ ತುಂಡುಗಳಿಗೆ ಸರಿಯಾಗಿ ಹಚ್ಚಬೇಕು. ಅದು ಆಗ ಉಪ್ಪು ಮತ್ತು ಹುಳಿಯನ್ನು ಚೆನ್ನಾಗಿ ಎಳ್ಕೊಳ್ತದೆ. ನಂತರ ಮಸಾಲೆಗೆ ನೀವು 10-12 ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡು